ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮನೆ ಕ್ಲೀನ್ ಮಾಡಿದ್ದು ಫೈನಲಿ ಕಿಚನ್ ಕ್ಲೀನ್ ಆಗಿದೆ. ಚೆನ್ನಾಗಿ ಕ್ಲೀನ್ ಮಾಡಿದ್ದೆ. ಮತ್ತು ಅವರ ಸಂಜೆ ಅದು ಇದು ಮಾಡೋಕ್ಕೆ ಎಳ್ದಾಡಿ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಅದೇನೂ ಮಾಡೋಕ್ಕಾಗಲ್ಲ, ಯಾವತ್ತಿದ್ರೂ ಅದು ಹಾಗೆ ಆಗುತ್ತೆ. ಮತ್ತು ಕ್ಲೀನ್ ಮಾಡೋ ಟೈಮ್ ಬಂದೇ ಬರುತ್ತೆ. ಮತ್ತು ಇನ್ನೊಂದು ತುಂಬಾ ಬೇಜಾರಾಗಿದ್ದ ವಿಷಯ ಅಂದರೆ ಶ್ರೇಯಾಂಶ್ ಅಂಗನವಾಡಿಗೆ ಮಲಗಿದ್ದು. ಅವನಿಗೆ ಆ್ಯಕ್ಚುಲಿ ಮನೇಲಿ ಡೇ ಟೈಮ್ ಮಲಗ್ತಾನೆ, ನೈಟ್ ಮಲಗ್ತಾನೆ. ಅವನಿಗೆ ದೊಡ್ಡ ಮಂಚ ಏನಿದೆ ಫುಲ್ ಅವನಿಗೆ ಬಿಟ್ಕೊಡ್ಬೇಕು. ಫುಲ್ ತಿರುಗಿ ಮಲಗೋದು. ಅಂಗನವಾಡಿಗೆ ಹೋದಾಗ ಹಿಂಗೆ ಇಟ್ಕೊಂಡು ಒಂದೇ ಸರಿಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಯಪ್ಪ, ನನಗಂತೂ ಹೊಟ್ಟೆಲ್ಲ ಉರಿದೋಗ್ಬಿಡ್ತು. ನನ್ನ ಕಣ್ಣಲ್ಲೆಲ್ಲ ನೀರು ತುಂಬಿಬಿಡ್ತು. ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ, ಕ್ಯಾಮ್ರಾ ಆಫ್ ಮಾಡಿಬಿಟ್ಟೆ. ನಾನು ಮತ್ತೆ ತೆಗಿಲಿಕ್ಕೆ ಹೋಗಿಲ್ಲ. ತುಂಬಾ ಬೇಜಾರಾಯಿತು. ಅವ್ನು ಮಾತ್ರ ಮಲಗಿಲ್ಲ, ಎಲ್ಲ ಮಕ್ಕಳು ಅದೇ ಥರನೇ ಮಲಗಿದ್ದು. ಬಟ್ ಆದ್ರೂ ಸ್ವಲ್ಪ ಶ್ರೇಯಾಂಶ್ ಮಲಗಿದ್ದು ನನಗೆ ಬೇಜಾರಾಗ್ತಿತ್ತು. ಯಾಕಂದರೆ ಅವನು ಅಷ್ಟು ಸಣ್ಣ ಸ್ಪೇಸಲ್ಲಿ ಇದ್ದವರೆಗೂ ಮಲಗೇ ಇಲ್ಲ. ಆ ಸಣ್ಣ ಸ್ಪೇಸಲ್ಲಿ ಒಂದೇ ಸೈಡಿಗೆ ತಿರುಗಿ ಮಲಗಿಬಿಟ್ಟಿದ್ದಾನೆ. ಯಪ್ಪ, ನೀವು ನಾನು ಲಾಸ್ಟ್ ತಮ್ಮನೇಲಿ ನೋಡಿದ್ರೆ ಗೊತ್ತಾಗ್ಬಿಡ್ತು. ಅದೆಲ್ಲ ಹಾಕಿದ್ದೀನಿ ಆ ಫೋಟೋ. ಇವಾಗ ನೆನೆಸ್ಕೊಂಡ್ರು ನಂಗೆ ಬೇಜಾರಾಗ್ತಿದೆ. ಈವನ್ ಅಮ್ಮ, ಪ್ರಮೋದವ್ರು ಎಲ್ಲರಿಗೂ ಬೇಜಾರಾಗಿಬಿಡ್ತು. ಹಿಂಗೆ ಮಲಗಿಬಿಟ್ಟಿದ್ದಾನಲ್ಲ ಅಂತ. ಅದು ಯಾರು ನೋಡಿದ್ರೂ ತುಂಬ ಬೇಜಾರಾಗಿಬಿಡುತ್ತೆ. ಅವನಂತಲ್ಲ, ಯಾವ ಮಕ್ಕಳು ಆ ಥರ ಮಲಗಬೇಕಾದ್ರೆ ಅವ್ರ ಪೇರೆಂಟ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಆ ಥರ ಎಲ್ಲ ಹೋಗಿ ಕಲಿಬೇಕು. ನನ್ನದೇ ದೊಡ್ಡ ಆಸೆ ಅಂತ ಉಲ್ಡಾಡೋದಲ್ಲ, ಅದು ಒಂದು ಸೈಡಲ್ಲಿ ಮಲ್ಗಕ್ಕೆ ಕಲಿಬೇಕು. ಅಲ್ಲಿ ಹೋಗಿ ಎಲ್ಲ ಕಲ್ತ್ಕೊಂಬರಲಿ. ಒಳ್ಳೊಳ್ಳೆ ಹ್ಯಾಬಿಟ್ಸ್ ಏನಿದೆ, ಕಷ್ಟ ಏನಿದೆ, ಅದೆಲ್ಲ ಕಲ್ತ್ಕೊಂಬರಲಿ ಅವನು. ಅಂದರೆ ಖುಷಿ ಇದೆ. ಅದು ನೋಡಿದಾಗ ಬೇಜಾರಾಯಿತು. ಅದು ಬಿಟ್ಟರೆ ಖುಷಿ ಇದೆ. ಆ ಥರ ಎಲ್ಲ ಮಕ್ಕಳಿಗೆ ಕಲಿಸ್ಬೇಕು. ಮತ್ತು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಎದ್ದಷ್ಟೇ ಕೆಲಸ ಮುಗಿಸಿ ಬೇಗ ಬ್ಲಾಗ್ ಮಾಡೋಣ ಅಂತ ಟೆರೆಸಿಗೆ ಬಂದಿದ್ದೀನಿ. ಯಾಕಂದರೆ ರೆಡಿಯಾಗಿ ಬರೋಷ್ಟರಲ್ಲಿ ಬಿಸಿಲೆಲ್ಲ ಬಿದ್ದು ನಂದು ಎಲ್ಲ ವೀಡಿಯೋ ನೋಡಿರ್ಬೇಕು. ಹಿಂಗೆ ಮಾಡ್ಕೊಂಡೆ ವೀಡಿಯೋ ಮಾಡಿದ್ದೀನಿ. ಅದಕ್ಕೆ ಇವತ್ತು ಟೈಮ್ ಇತ್ತು, ಹಾಗಾಗಿ ಇವಾಗಲೇ ಮಾಡಿಬಿಟ್ಟು ನೆಕ್ಸ್ಟ್ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದೀನಿ. ನಾನು ಸುತ್ತ ನೋಡ್ಬೋದು ಎಷ್ಟು ಮಿಸ್ಟ್ ಕವರ್ ಆಗಿದೆ ಅಂತ. ಚೆನ್ನಾಗಿದೆ. ಈ ಥರ ವೈಬಲ್ಲಿ ಇರೋಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆ ವಾಕೆಲ್ಲ ಹೋಗಬೇಕು, ಚಂದ ಲಾಂಗ್ ವಾಕ್, ವೆಹಿಕಲ್ಸ್ ಏನೂ ಬರಬಾರ್ದು. ಅದು ನಂಗೆ ತುಂಬ ದಿನದಿಂದ ಆಸೆ ಇದೆ ಗೈಸ್. ಒಂದು ದಿನ ಆಗುತ್ತೆ, ಟೈಮ್ ಬರುತ್ತೆ, ಕಾಯ್ತಾಯಿದ್ದೀನಿ. ಓಕೆ, ಇವತ್ತಿನ ವ್ಲಾಗ್ ಏನಿಲ್ಲ. ನಾನು ಕ್ಲಾಸಿಗೆ ಹೋಗ್ತಾಯಿದ್ದೀನಿ. ಅಮ್ಮನೂ ಮೇ ಬಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಕೆಲ್ಸಕ್ಕೆ ಹೋಗೋಕ್ಕೆ ಹೇಳಿದ್ದೀನಿ. ಸುಮ್ಮನೆ ಮನೇಲಿದ್ದರೆ ಪಾಪ ಅಮ್ಮನಿಗೂ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಅಮ್ಮನೂ ಹೇಳ್ತಾಯಿದ್ರು ಹೋಗ್ತೀನಿ ಅಂತ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ನಾನು ಹೋಗಿ ಅಂತಲೇ ಹೇಳಿದ್ದೀನಿ. ಯಾಕಂದರೆ ಶ್ರೇಯಾಂಶ್ ಬರೋಷ್ಟರಲ್ಲಿ ಅಮ್ಮ ಬರೋಕ್ಕೂ ಕರೆಕ್ಟ್ ಟೈಮ್ ಆಗುತ್ತೆ. ಪಾಪ ಅವ್ರು ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಅವರಿಗೆ ಅರ್ನಿಂಗ್ಸು ಇಲ್ದಂಗೆ ಆಗುತ್ತೆ. ಹಾಗಾಗಿ ಅಮ್ಮಂಗೆ ಹೋಗೋಕ್ಕೆ ಹೇಳಿದ್ದೀನಿ. ಗೊತ್ತಿಲ್ಲ ಅಮ್ಮ ಏನು ಡಿಸೈಡ್ ಮಾಡ್ತಾರೆ ಅಂತ, ನೋಡೋಣ. ಅಮ್ಮ ಹೋದರೆ ಅಮ್ಮನಿಗೂ ಏನಾದರೂ ಖರ್ಚಿಗೆ ಆಗ್ತದೆ. ನೋಡೋಣ. ನಾನು ಫೋರ್ಸ್ ಮಾಡೋಕ್ಕಾಗಲ್ಲ ಅಲ್ಲ, ಅದು ಅಮ್ಮನ ಇಷ್ಟ. ಅಮ್ಮ ಇರ್ತೀನಿ ಅಂದ್ರೂ ಖುಷಿ, ಹೋಗ್ತೀನಿ ಅಂದರೆ ಅಮ್ಮಂಗೆ ಖುಷಿ. ನನಗೆ ಆ್ಯಕ್ಚುಲಿ ಅಮ್ಮ ಮನೇಲೇ ಇರಬೇಕು. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವಿರೋ ಸಿಚುವೇಷನಲ್ಲಿ ಅಮ್ಮ ಕೆಲಸಕ್ಕೆ ಹೋಗಲೇಬೇಕು. ಇಟ್ಸ್ ಓಕೆ. ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಅಮ್ಮನ ನಾನು ಖಂಡಿತವಾಗ್ಲೂ ಮನೇಲಿ ಕೂರಿಸ್ತೀನಿ. ಇವತ್ತು ನಾನು ಕ್ಲಾಸಿಗೆ ಹೋಗ್ತಾಯಿದ್ದೀನಿ. ಹೋಗಿ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದು ಮನೆದೇನಿದೆ ಅದೇ ವ್ಲಾಗು, ನಾರ್ಮಲ್ ವ್ಲಾಗ್, ಬೇರೆ ಏನು ಚೇಂಜಸ್ ಇಲ್ಲ ಅಂತ ಅಂದ್ಕೊತೀನಿ. ನೋಡೋಣ. ಮೇ ಬಿ ಏನಾದರೂ ಕುಕ್ ಮಾಡಬೇಕು ಅನ್ಸಿದ್ರೆ ಕುಕ್ ಮಾಡಿದ್ರೆ ಅದು ರೆಸಿಪಿನ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಹೋಗಿ ಹೊರಡೋಣ. ಶ್ರೇಯಾಂಶಿಗೆ ಅಂಗನವಾಡಿ ನಾನೇ ಕರ್ಕೊಂಡೋಗಿ ಬಿಡ್ತಾಯಿದ್ದೀನಿ ಇವತ್ತು. ನಿನ್ನೆ ಏನೋಪ್ಪ ಇಲ್ಲಿಂದ ಹೋಗ್ಬೇಕಾದ್ರೆ ಅಷ್ಟು ಬಿಟ್ಟರೆ ಅಲ್ಲಿ ಹೋಗಾದ್ಮೇಲೆ ಆಮೇಲೆ ಸೆಟ್ ಆದ. ಅಲ್ಲಿ ಸ್ವಲ್ಪ ಒಳಗೆ ಹೋಗ್ಬೇಕಾದ್ರೆ ಹತ್ತಿದ್ದು ಬಿಟ್ಟರೆ ಆಮೇಲೆ ಒಳಗೆ ಹೋದ್ಮೇಲೆ ಫುಲ್ ಸೆಟ್ ಆದ. ಎಲ್ಲ ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿ ಆಟ ಆಡಿದ್ದಾನೆ. ಮತ್ತು ನೆನ್ನೆ ಬರಬೇಕಾದ್ರೂ ಹೇಳ್ತಿದ್ದೆ ನಾಳೆ ಅಂಗನವಾಡಿಗೆ ಹೋಗ್ತೀನಿ ಅಂತ. ಮತ್ತು ಇವತ್ತು ಅದೇ ರಾಗ ಆಡ್ತಾನೆ, ನಾನು ಹೋಗೋದಿಲ್ಲ ಅಂತ. ನೋಡೋಣ ಅವ್ನು ಹೋಗ್ತಾನೋ ಬಿಡ್ತಾನೋ. ಬಟ್ ನಾನಂತೂ ಕರ್ಕೊಂಡೋಗಿ ಬಿಟ್ಟು ಹಾಗೇ ಅಲ್ಲಿಂದನೇ ಬಸ್ ಹತ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ಇವಾಗ ಕೆಳಗೆ ಹೋಗೋಣ. ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಇವತ್ತಿನ ಬ್ರೇಕ್ಫಾಸ್ಟಿಗೆ ಮನೇಲಿ ದೋಸೆ ಮತ್ತು ಬಟಾಣಿ ಸಾಂಬಾರು. ಶ್ರೇಯಾಂಶಿಗೆ ಎಗ್ ಬೇಯಿಸಿಟ್ಟಿದ್ದೀನಿ. ಅವನು ಇನ್ನೂ ಬ್ರೇಕ್ಫಾಸ್ಟ್ ಮುಗಿಸಿಲ್ಲ. ಇಲ್ಲ ಹಾಲು ಕೂಡ ಹಾರಕ್ಕೆ ಇಟ್ಕೊಂಡಿದ್ದೀನಿ. ಟೈಮ್ ಆಯಿತು, ಅವ್ನು ಬೇಗ ತಿಂತಾಯಿಲ್ಲ ಗೈಸ್. ಸಿಟ್ಟು ಬರ್ಸ್ತಾನೆ ನನಗೆ ಗೈಸ್. ಇವಾಗ ಮಿತ್ತು ನನಗೂ ಶ್ರೇಯಾಂಶಿಗೂ ಮೇಕೆರಿ ತನಕ ಬಿಟ್ಟು ಬರ್ತಾನೆ. ಮೇಲೆ ಕೇಳ ಬಾಯ್. ಪೋಟಿ ಎಲ್ಲರಿಗೂ ಕೊಡ್ಕಣೋ. ಹೋಗಿ ಎಲ್ಲರಿಗೂ ಹುಡ್ಕಿ ಹೋಗಿ ಕರಿಯಣ್ಣ ಬಾಯ್.
ಗೈಸ್ ಇವಾಗಷ್ಟೇ ಶ್ರೇಯಾಂಶ್ನ ಅಂಗನವಾಡಿಗೆ ಬಿಟ್ಟು ಬಂದೆ. ಅವ್ನು ಅಚ್ಚನ ಅಂಗಡಿಗೆ ಹೋಗ್ತಿದ್ದಂಗೆ ಅಲ್ಲಿ ಇಳಿದು ಅವನಿಗೆ ಅಂಗನವಾಡಿಯಲ್ಲಿ ಅಕ್ಕ ಅಣ್ಣಂದಿರು ಇದ್ದಾರಂತೆ, ಅವ್ರಿಗೆ ಚಾಕ್ಲೇಟ್ ಎಲ್ಲ ಬೇಕು ಅಂತ ಹೇಳಿ ಎಲ್ಲರಿಗೂ ಎರಡೆರಡು ಚಾಕ್ಲೇಟ್ ಹಂಗೆ ತಗೊಂಡು ಹೋದ. ಅಂಗನವಾಡಿ ಹೋಗೋ ತನಕ ಖುಷಿಯಲ್ಲಿ ಹೋಗಿದ್ದಾನೆ. ಅಂಗನವಾಡಿ ರೀಚ್ ಆಗ್ತಿದ್ದಾನೆ, ಗೇಟ್ ಹತ್ರ ಹೋಗ್ಬೇಕಾದ್ರೆ ದಿವ್ಯಾ ಅಂತ ಜೋರು ಅಳ್ತಾ ಇದ್ದಾನೆ. ಆಮೇಲೆ ಸಂಜೆ ಅಚ್ಚಮ್ಮ ಬಂದು ಕರ್ಕೊಂಡೋಗ್ತಾರೆ. ಬಾಯ್ ಅಂದಾಗ ಬಾಯ್ ಅಂತ ಅಳ್ಟಾ ಬಾಯ್ ಅಂತ ಮಾಡಿ ಕಳಿಸ್ದೆ. ಇವಾಗ ನನಗೆ ಪರಿಚಯ ಇರೋರು ಒಬ್ರು ಅಂಕಲ್ ಮಡಿಕೇರಿ ತನಕ ಡ್ರಾಪ್ ಮಾಡಿದ್ರು. ಇಲ್ಲಿಂದ ಇವಾಗ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೇಗಿದ್ರು ಇವತ್ತು ಟೈಮ್ ಇತ್ತು, ಹಾಗಾಗಿ ಗೌರ್ಮೆಂಟ್ ಬಸ್ಸಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಗೈಸ್ ಇವಾಗಷ್ಟೇ ವಿರಾಜಪೇಟೆ ರೀಚ್ ಆದೆ. ಗೈಸ್ ಇವಾಗ ಇನ್ಸ್ಟಿಟ್ಯೂಟ್ ತಲುಪೆ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. ಇನ್ನು ಹೋಗಿ ಮಿಥುನು, ಜುಬೇರಿಯಾ, ಮುಜಮೇಲೆ ಎಲ್ಲರೂ ಬರ್ತಾರೆ. ಅವ್ರೇನೋ ಕಂಪ್ಲೇಂಟ್ ಇದೆ ಅಂತ, ಅದಕ್ಕೆ ಅವ್ರು ಕಂಪ್ಲೇಂಟ್ ಮಾಡೋಕ್ಕೆ ಬರ್ತಾರೆ. ಹಾಗೆ ಇವತ್ತು ಮಧ್ಯಾಹ್ನ ಕ್ಲಾಸ್ ಇದೆ, ಅವ್ರ ಜೊತೆ ನಾನು ಕ್ಲಾಸ್ ಅಟೆಂಡ್ ಮಾಡೋಣ ಅಂತ. ಇವಾಗಷ್ಟೇ ಇನ್ಸ್ಟಿಟ್ಯೂಟ್ ರೀಚ್ ಆದೆ. ಇವಾಗ ಒಳಗೆ ಹೋಗೋಣ. ಒಳಗೆ ಹೋಗಿ ಏನು ವರ್ಕ್ ಇದೆ ಅದೆಲ್ಲ ಮಾಡ್ಕೊಳ್ಳೋಣ ಬನ್ನಿ. ಗೈಸ್ ಇವಾಗ ಟೈಮ್ ಬಂದು 2 o'clock. ಇವಾಗ ಲಂಚಿಗೆ ಬಂದಿದ್ದೀನಿ. ಲಂಚಿಗೆ ಕರ್ಡ್ ರೈಸ್ ತೊಗೊಂಬಂದಿದ್ದೀನಿ. ತುಂಬಾ ಬಿಸಿಲಲ್ವಾ, ಹಾಗಾಗಿ ಕರ್ಡ್ ರೈಸ್ ತಿಂದರೆ ಒಂದು ಸ್ವಲ್ಪ ತಂಪಂತ ಫೀಲ್ ಆಗುತ್ತೆ ನನಗೆ, ಹಾಗಾಗಿ ಕರ್ಡ್ ರೈಸ್ ತಂದಿದ್ದೀನಿ. ಗೈಸ್ ಇವಾಗಷ್ಟೇ ಕ್ಲಾಸ್ ಮುಗೀತು. ಇವಾಗ ಸ್ಟ್ಯಾಂಡಿಗೆ ಹೊರಟಿದ್ದೀನಿ. ಇವತ್ತು ಈ ಸೈಡಿಂದ ಬಂದಿದ್ದೀನಿ, ಬ್ಯಾಕ್ ಸೈಡಿಂದ, ಹಾಗಾಗಿ ಕ್ಯಾಪ್ಚರ್ ಮಾಡೋಣ ಅಂತ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟ್ಯಾಂಡಿಗೆ ಹೋಗಿ ಗೌರ್ಮೆಂಟ್ ಬಸ್ ಇದೆಯಾ ಅಂತ ನೋಡೋಣ, ಇಲ್ಲಾಂದರೆ ಪ್ರೈವೇಟಲ್ಲಿ ಹೋಗಬೇಕು. ಮನೆಗೆ ಬಂದೊಳ್ಳೆ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡಿಕೊಂಡು ಇವಾಗ ಇವತ್ತು ಯಾಕೋ ನನಗೆ ತುಂಬ ಹೊಟ್ಟೆ ಹಸಿತಿತ್ತು, ಹಾಗಾಗಿ ಹಾಲು ಕ್ರೀಮ್ ಬಂದು ತೊಗೊಂಡಿದ್ದೀನಿ. ಅರ್ಧ ತಿಂದಾಗ್ಬಿಟ್ಟಿದೆ. ಶ್ರೇಯಾಂಶಿಗೆ ಇಲ್ಲಿ ಸಮೋಸ ಇದೆ. ಶ್ರೇಯಾಂಶ್ ಬರೆಯೋದ್ರಲ್ಲಿ ಬ್ಯುಸಿ. ಇವನು ಎಣ್ಣೆ ಹಚ್ಕೊಂಡಿರೋದು ನೋಡಿ ಗೈಸ್. ಶ್ರೇಯಾಂಶಲ್ಲಿ ಮುಖ ತೋರಿಸಿ, ಬಿಸಿ ಬಿಸಿ ಇಲ್ಲಿ ನೋಡಿದೆ, ಫುಲ್ಲು ಮೂಗು ತನಕ ಇಳ್ದೋಗ್ತಿದೆ ಎಣ್ಣೆ. ಹಾಯ್ ಮಾಡಿ ಎಲ್ಲರಿಗೂ. ಎಲ್ಲರೂ ಹೇಗಿದ್ದಾರಾ ಕೇಳಿ. ಚೆನ್ನಾಗಿದ್ದೀರಾ? ನೋಡಿ ನಮ್ದು ಚೆನ್ನಾಗಿದೆ. ಏನದು? ಸಮೋಸ. ಇವಾಗ ಅವನಿಗೆ ಸ್ನಾನ ಮಾಡಿಸ್ಬೇಕು. ಈ ಸಮೋಸ ಒಂದು ತಿಂದಾದ್ಮೇಲೆ ನಂದು ಹಾಲು ಕುಟ್ಟಾದ್ಮೇಲೆ ನನಗೆ ಸ್ನಾನ ಮಾಡಿಸಿ ಆಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿಸ್ಬೇಕು. ಗೈಸ್ ನಮ್ಮ ಶ್ರೇಯಾಂಶ್ ಎಷ್ಟು ಸುಳ್ಳು ಹೇಳ್ತಾನೆ ನೋಡಿ ಇವಾಗ. ಶ್ರೇಯಾಂಶ್ ಏನು ಅವಾಗಲೇ ಹೇಳ್ತಿದ್ದೇನು? ಆರ್ನ ಯಪ್ಪ ചൂടുവെള്ളത്തിലല്ലേ? പിന്നെ നിങ്ങൾ പറഞ്ഞ ചൂടുവെള്ളത്തിൽ കുളിപ്പിക്കീന് എങ്ങനെ പറഞ്ഞു? നിങ്ങൾ എങ്ങനെ പറഞ്ഞത്? ನೀಟಾയിട്ട് പറയും. ಅಪ್ಪಳೆ പറഞ്ഞങ്ങനെ പറയേ. എങ്ങനെ പറഞ്ഞത്? ಇವನಿಗೆ ಬಿಸಿನೀರಲ್ಲಿ ನಾನು ಸ್ನಾನ ಮಾಡಿಸಿದ್ರೆ ನಾನು ಫೋರ್ಸ್ ಮಾಡಿ ಅವ್ನು ಬಿಸಿನೀರಲ್ಲಿ ದಿವ್ಯಾ ಸ್ನಾನ ಮಾಡಿಸು ಅಂತ ಹೇಳಿದ್ನಂತೆ. ನಾನು ಫೋರ್ಸ್ ಮಾಡಿ ತಣ್ಣೀರಲ್ಲಿ ಸ್ನಾನ ಮಾಡಿಸಿದ್ನಂತೆ. ಅದಕ್ಕೆ ಇವನಿಗೆ ಕೆಮ್ಮು ಬರ್ತಿದೆ ಅಂತ ಇವಾಗ ಎಲ್ಲರ ಹತ್ರ ಹೇಳ್ತಾ ಇದ್ದಾನೆ. ಪ್ರಿಯಾಕ ಫೋನ್ ಮಾಡಿದಾಗ ಬರ್ರಿ ಯಾರು ಸುಳ್ಳು ಹೇಳಿದೆ? ಯಾರು ಇವಾಗ ಸುಳ್ಳು ಹೇಳಿದೆ? ಯಾರು ಹೇಳಿ? ಅಮ್ಮಯ್ಯ ಹತ್ರ ಯಾರು ಸುಳ್ಳು ಹೇಳಿದ್ದು ಇವಾಗ? ಹಾಂ, ಯಾರು ಸುಳ್ಳು ಹೇಳಿದ್ದು ಇವಾಗ? ಶ್ರೇಯಾಂಶ್ ಸುಳ್ಳು ಹೇಳಿದ? ಎಲ್ಲರೂ ಶೇಮ್ ಮಾಡ್ತಾ ಇದ್ದಾರೆ. ಶ್ರೇಯಾಂಶ್ ಶೇಮ್ ಸುಳ್ಳು ಹೇಳ್ತಾನೆ ಅಂತ. ಗೈಸ್ ಇವನಿಗೆ ಬರೆಯೋ ಅಂತ ಹೇಳ್ಬಿಟ್ಟು ಕರೆದ್ರೆ ಇಲ್ಲಿ ನೋಡಿ ಒಂದು ಸರ್ಕಸ್ ಏನು ಮಾಡ್ತಾನೆ ಅಂತ. ಸನ್ನಿ ಫಸ್ಟ್ ಬರೀಬೇಕು. ಹಾಂ ಬರೀರಿ. ಇವಾಗ ಅಂಗನವಾಡಿಲಿ ಏನು ಕಲ್ತ್ರಿ ನೀವು ಇವತ್ತು? ಹಾಂ ಬರೀರಿ ನೋಡೋಣ. ಅಂತ ಹೇಳ್ಕೊಂಡು ಬರೀರಿ ನೋಡೋಣ ಶ್ರೇಯಾಂಶ್ ಹೆಂಗೆ ಬರೀತೀರಾ ಅಂತ. ಹೇಳ್ಕೊಂಡು ಬರೀರಿ, ಅದ್ರ ಮೇಲೆ ಬರೀರಿ ಅಂತ ಬೇಗ. ಹಾಂ ಇದು ನೋಡಿ ಮೊಟ್ಟೆ ಮಾಡಿರ್ತಾನೆ. ಏನದು ಬರೀತಾ ಇರೋದು? ಹೇಳ್ಕೊಂಡು ಬರೀರಿ. ಓ ಏನದು?
ಹ್ಞೂ C. ಹ್ಞೂ ಹ್ಞೂ Yes. ಹ್ಞೂ C. ಅದಷ್ಟು ಆಲ್ಫಾಬೆಟ್ ಅದರಲ್ಲಿದೆಯಾ? ಆ ಇರೋದಲ್ಲಿ ಆ ಅಂತ ಹೇಳ್ಕೊಂಡು ಬರೀರಿ. R. ಹ್ಞೂ E. ಏಯ್ ಆ ಹ್ಞೂ C. ಹ್ಞೂ Yes. ಹ್ಞೂ 3. ಹ್ಞೂ 4. ಹ್ಞೂ 5. ಹ್ಞೂ 6. ಹ್ಞೂ 7. 8. 9. 10. ಹ್ಞೂ ತೋರಿಸಿ ಹೆಂಗೆ ಬರ್ತಿದ್ದೀರಾ ನೋಡ್ತೀನಿ. ವಾವ್, ನಮ್ಮ ಶ್ರೇಯಾಂಶ್ ನೋಡಿ ಇಲ್ಲಿ ಆನ ಹೆಂಗೆ ಮಾಡಿಟ್ಟಿದ್ದಾನೆ. ಯಾರು ಹೇಳ್ಕೊಟ್ಟಿದ್ದು ಈ ಥರ ಬರೆಯೋಕ್ಕೆ? Baby. ಬೇಬಿ. ಸನ್ನಿ, ನೀವು ಆವಾಗಲೇ ಹೇಳಿದ್ರಲ್ಲ ಅಂಗನವಾಡಿಯಲ್ಲಿ ಸನ್ನಿಗೆ ಎಷ್ಟು ಮೊಟ್ಟೆ ಕೊಟ್ಟಿದ್ದಮ್ಮ? ಎಷ್ಟು ಮೊಟ್ಟೆ ಕೊಟ್ಟರು? 40. ಹಾಂ, ಎಷ್ಟು ಮೊಟ್ಟೆ? 1. ಒಂದು. ಅಪ್ಲೆ ಬರ್ನ ಪಿನೆ ಪಗದಿ. ಪಗದಿ ಅರ್ಧ ಕೊಟ್ಟಿದ್ದಾ? ಟೀಚರಿಗೆ ಬಂದು ಕೇಳಲ್ಲ ಅರ್ಧ ಕೊಟ್ಟಿದ್ದು ಯಾಕೆ ಅಂತ? ಕೇಳಲ್ಲ? ಯಾರಿಗೆ ಬಂದು ಕೇಳಬೇಕು ಅರ್ಧ ಮೊಟ್ಟೆ ಯಾಕೆ ಶ್ರೇಯಾಂಶಿಗೆ ಕೊಟ್ಟಿದ್ದಂತ? ಹ್ಞೂ, ಅಲ್ಲಿ ಅಣ್ಣ ಅಕ್ಕವ್ರಿಗೆಲ್ಲ ಎಷ್ಟು ಕೊಟ್ಟರು? 1. ನಿನಗೆ ಮಾತ್ರ ಅರ್ಧ ಕೊಟ್ರಾ? ಹಾಂ, ಮತ್ತೆ ಸನ್ನಿಗೆ ಎಷ್ಟು ಕೊಟ್ಟರು? ಏಯ್, ಸನ್ನಿಗೆ ಎಷ್ಟು ಮೊಟ್ಟೆ? ಮುಂದೆ ಒಂದಾ? ಹಾಂ, 3. 3. ಪಿನ್ನೆ ಪಗದಿ ಬರ್ನು ಪಗದಿಯಲ್ಲ. ಹಾಂ, 3 ಮೊಟ್ಟೆಯಾ? ಎಷ್ಟು 3? ಅವ್ರಿಗೆ ತರುವ ನಾನು ಹಾಂ ಅವ್ರ ಬ್ಯಾಗ್ದೆ ಎತ್ತಿಟ್ಟೆ. ಹಾಂ. ಅವ್ರಿಗೆ ಅವ್ರು ಬ್ಯಾಡ್ ಯಾರು ಅವರೆಲ್ಲ ಕುರ್ತಾ ಕಾಳಕ್ನೆ ಯಾರು ಕುರ್ತ ಕಳಕಣದು? ಸೇಚಿ ಮರಕ ಅದೇ ಸನ್ನಿ ಸನ್ನಿ ಡಿಸಿಪ್ಲಿನ್ ಆയിട്ട് ഇരിക്കോ? എങ്ങനെ ഇരിക്കുന്നത് സന്നി? കാണിക്ക്. അങ്ങനെ ഇരിക്കുന്നതാ? ವಾ, പിന്നെ ಇವತ್ತು ಏನೇನು ಆಟ ಆಡಿದ್ರಿ ನೀವು? 3 ಏನು ಆಟ? 3 ಬಂಡಿ. ವಂಡಿಯಲ್ಲಿ ಆಟ ಆಡಿದ್ರಾ? ನಿನ್ನ ಫ್ರೆಂಡಿಂದ ಹೆಸರೇನು? ಅದಿಲ್ಲ. ಗೊತ್ತಿಲ್ಲ. ಕನ್ನಡದಲ್ಲಿ ಮಾತಾಡಬೇಕು ಶ್ರೇಯಾಂಶ್. ಫ್ರೆಂಡಿಂದ ಹೆಸರೇನು? ಕನ್ನಡದಲ್ಲಿ ನಿನ್ನ ಫ್ರೆಂಡಿನ ಹೆಸರೇನು? ಗೊತ್ತಿಲ್ಲ. ಮತ್ತೇನು ವಿಶೇಷ? ಸರಿ, ಹಂಗಾರೆ ನಾಳೆ ನಿಮ್ಮ ಅಂಗನವಾಡಿ ಟೀಚರಿಗೆ ಕೇಳ್ತೀನಿ ಶ್ರೇಯಾಂಶಿಗೆ ಪಾಪ ಅರ್ಧ ಮೊಟ್ಟೆ ಕೊಟ್ರಲ್ಲ ಅಂತ. ಶ್ರೇಯಾಂಶ್ ಹೇಳ್ದ ದಿವ್ಯನ ಹತ್ರ ಬಂದು ಅರ್ಧ ಮೊಟ್ಟೆ ಕೊಟ್ಟಿದ್ದಂತೆ ಅಂತ. ಕೇಳಲಾ? ಸರಿ, ಇಲ್ಲಿ ನೋಡಿಲಿ, ಕೇಳಲಾ ಟೀಚರಿಗೆ? ಹಾಂ, ಸತ್ಯ. ಬೇರೆಯವ್ರಿಗೆಲ್ಲ 3 ಕೊಟ್ರಾ? ಬೇರೆಯವ್ರಿಗೆ ಎಷ್ಟು ಕೊಟ್ಟರು ಮೊಟ್ಟೆ? ನಿನಗೆ 3? 3 ಕೊಟ್ರಾ? ಹಂಗಾರ ಕೇಳೋದಿಲ್ಲ. ಸಣ್ಣಗೆ 3 ಕೊಟ್ಟಿದ್ದಲ್ಲ. ರಬ್ ಮಾಡಿ. ಮತ್ತು ಆವಾಗಲೇ ಅರ್ಧ ಕೊಟ್ಟರು ಅಂದ್ರಿ? ಅರ್ಧನ 3? ಎಷ್ಟು ಕೊಟ್ಟಿದ್ದು? 3. ಓಕೆ, 3 ಹೆಂಗೆ ತೋರಿಸಿ ಕೈಯಲ್ಲಿ? 3 ಹೆಂಗೆ? 3 ಹೆಂಗೆ? 3 ಈ ಕಾಣಿಕಿತ್ತು ಕೈಲಿ ಕಾಣಿಕೆ 3 ಹೆಂಗೆ? ನೀವು ಬರೀ ಕಳ್ಳ. ಬಾಯ್ ಮಾಡಿ ಎಲ್ಲರಿಗೂ. ಬಾಯ್ ಗೈಸ್ ಬರೀ. ಹಾಂ, ಗೈಸ್ ಇವತ್ತಿನ ಲಂಚಿಗೆ ಅಮ್ಮ ಏನಪ್ಪ ಸಬ್ಬಸ್ಗೆದು ಪಲ್ಯ ಮಾಡಿದ್ದಾರೆ. ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದಾರೆ. ಮತ್ತು ಬೆಳಗ್ಗೆ ಮಾಡಿದ ಬಟಾಣಿ ಸಾಂಬಾರೇ ಇದೆ. ಇಷ್ಟು ಸಾಕು, ಯಾರು ಅಷ್ಟು ಸಾರು ತಗೊಳ್ಳೋದಿಲ್ಲ, ಪಲ್ಯ ಇದೆಯಲ್ಲ. ಹಾಗಾಗಿ ಇದಿಷ್ಟು ನಮ್ಮದು ಡಿನ್ನರ್. ಶ್ರೇಯಾಂಶ್ ಅಂಗನವಾಡಿಯಲ್ಲಿ ಏನೇನು ಮಾಡ್ದ ಅಂತ ಎಲ್ಲ ನಿಮಗೆ ಹೇಳಿದ್ದಾನೆ. ಏನಂತ ಹೇಳಿದ್ರೆ, ಅವ್ನಿಗೆ ಅಂಗನವಾಡಿಯಲ್ಲಿ ಆವಾಗಲೇ ನನಗೆ ಅವ್ನು ಸ್ನಾನ ಮಾಡಿಸ್ತಿದ್ನ, ಅವಾಗ ಹೇಳಿದ್ದು ಅರ್ಧ ಮೊಟ್ಟೆ ಕೊಟ್ಟರಂತೆ ಅವನಿಗೆ, ಬೇರೆ ಎಲ್ಲರಿಗೂ 3 ಮೊಟ್ಟೆ ಕೊಟ್ಟರಂತೆ. ಅದಕ್ಕೆ ಬಂದು ಕಂಪ್ಲೇಂಟ್ ಮಾಡಿದ್ದೀವ್ಯಾ, ಯಾಕೆ ಶ್ರೇಯಾಂಶಿಗೆ ಅರ್ಧ ಮೊಟ್ಟೆ ಕೊಟ್ಟಿದ್ದು ಅಂತ ಕೇಳು ಬಾ ಅಂತ ಹೇಳ್ಬಿಟ್ಟು, ನಾನು ಕೇಳ್ತೀನಿ ತಡಿ ಅಂದಾಗ ಕೇಳಬೇಡ ಅಂದ. ಇವಾಗ ಕ್ಯಾಮ್ರಾ ತಗೊಂಡು ಹೋದ ತಕ್ಷಣ ಟಾಪಿಕ್ಗೆ ಚೇಂಜ್ ಮಾಡ್ತಾಯಿದ್ದಾನೆ. ಅವನಿಗೆ 3 ಮೊಟ್ಟೆ, ಬೇರೆಯವ್ರಿಗೆಲ್ಲ 1 ಮೊಟ್ಟೆ ಅಂತ ಸುಳ್ಳು ಹೇಳ್ತಾ ಇದ್ದಾನೆ. ಇವತ್ತಿನ ಕಿವಿ ಮಾತು:
ನಿರ್ಭಯತೆ ಮತ್ತು ಉತ್ಸಾಹ ಜೀವನದ ಮುಖ್ಯ ಗುರಿಗಳು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.